ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬನಶಂಕರಿ ಟೆಂಪಲಲ್ಲಿದ್ದೀನಿ. ಬನಶಂಕರಿ ಏರಿಯಾದಲ್ಲಿರೋ ಬನಶಂಕರಿ ಟೆಂಪಲ್ ತುಂಬಾ ಫೇಮಸ್ ಆಗಿದೆ. ಅದು 1.5 ವರ್ಷದಿಂದ ಆ ಕಡೆ ಓಡಾಡ್ತಾನೆ ಇದ್ದೀನಿ ಆಲ್ರೆಡಿ. ಆ ಕಡೆ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮಮ್ಮ ಬಂದಿದ್ರಲ್ಲ, ನಮ್ಮಮ್ಮ ನೋಡಲೇಬೇಕು, ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಹೆಂಗೂ ಮನೆ ಹತ್ರ ಫ್ರೀ ಆಗಿದ್ನಲ್ಲ ಅಂದ್ಬಿಟ್ಟು ನಾನು ಅಮ್ಮ ಬಂದಿದ್ದೀವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ದೇವ್ರ ದರ್ಶನ ಎಲ್ಲ ಹೇಗಾಯಿತು, ಅಲ್ಲಿ ಆಚರಣೆ ಎಲ್ಲ ಹೇಗೆ ಮಾಡ್ತಿದ್ದಾರೆ ಅಂತ ನಿಮಗೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಕುಣಿಗಲ್ ಬಿಟ್ಟಾಗ ಸುಮಾರು 11 ಗಂಟೆ ಆಗಿತ್ತು. ಅಲ್ಲಿಂದ ಹೊರಟ್ವಿ. ನಾವು ಗೊರಗುಂಟೆಪಾಳ್ಯ ಸ್ಟಾಪ್ ತೊಗೊಂಡ್ವಿ. ಅಲ್ಲಿಂದ ಗೊರಗುಂಟೆಪಾಳ್ಯ ಮೆಟ್ರೋ ಸ್ಟೇಷನಿಂದ ನಾವು ಬನಶಂಕರಿಗೆ ಹೋಗಬೇಕಿತ್ತು. ಅಮ್ಮ ಅಂತೂ ತುಂಬಾ ಹೆದರ್ಕೊಳ್ತಾಯಿದ್ರು. ಲಿಫ್ಟಲ್ಲಿ ಓಡಾಡಿಲ್ವಂತೆ, ಅಂದರೆ ಮೆಟ್ರೋದಲ್ಲಿ ಆಲ್ರೆಡಿ ಒಂದ್ಸಲ ಓಡಾಡಿದಾರಂತೆ, ಲಿಫ್ಟಲ್ಲಿ ಓಡಾಡಿರ್ಲಿಲ್ವಂತೆ. ಅದಕ್ಕೆ ಯಾಕಮ್ಮ ಇಷ್ಟೊಂದು ಹೆದರ್ಕತಿ, ಏನಾಗಲ್ಲ ಬಾಬಾ ಅಂತ ಕರಿತಾನೆ ಇದ್ದೆ ನಾನು. ಇಲ್ಲ ನಂಗೆ ಆಗಲ್ಲ, ನನಗೆ ಭಯ ಆಗುತ್ತೆ ಅಂದರು. ಹಂಗೂ ಸ್ಟೆಪ್ಸ್ ಹತ್ತಿಬಿಟ್ಟಿದ್ರು. ನಾನೇ ಕರ್ಕೊಂಡು ಬಂದೆ ತಿರ್ಗಾ ಹೋಗಿ. ಇಲ್ಲ ಏನಾಗಲ್ಲ ಬಾ, ನಾನು ಇದೀನಿ, ಇಟ್ಕೊಳ್ತೀನಿ ಅಂತ. ನಮ್ಮಮ್ಮ ನನಗೆ ಚಿಕ್ಕ ಮಕ್ಕಳ ಥರ ಕಾಣಿಸ್ತಿದ್ರು. ನಾವು ಅಮ್ಮನ ತಪ್ಕೊಂಡಂಗೆ ನಮ್ಮಮ್ಮ ನನ್ನನ್ನು ಹಿಡ್ಕೊಂಬಿಟ್ಟಿದ್ರು. ಇಲ್ಲ ನನಗೆ ಭಯ ಆಗುತ್ತೆ, ನಾನು ಹತ್ತಲ್ಲ ಅಂತ. ಹಾಗೆ ನಾವು BMTCನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟೈಮು ಸೇವ್ ಆಗೋಲ್ಲ ನಮಗೆ, ಯಾಕಂದರೆ ಅಲ್ಲಿಗೆ ಹೋಗ್ತೀವಿ ಅಂದರೆ 1.25 ಅವರ್ ಅಂತೂ ಬೇಕೇ ಬೇಕು. ಅದಕ್ಕೇ ನಾನು ಮೆಟ್ರೋದಲ್ಲಿ ಹೋಗ್ಬಿಡೋಣ, ಅರ್ಧ ಗಂಟೆನಲ್ಲೆಲ್ಲ ಹೋಗ್ತೀವಿ ಅಂತ ಹೇಳಿ ಮೆಟ್ರೋದಲ್ಲಿ ಬಂದು ನಾವು ಮೆಟ್ರೋದಲ್ಲಿ ವ್ಯೂ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟೈಮು ಸೇವ್ ಆಗುತ್ತೆ, ಹಾಗಾಗಿ ನಾವು ಮೆಟ್ರೋದಲ್ಲಿ ಹೊರಟ್ವಿ. ಹಾಗೆಯೇ ಮೆಟ್ರೋದಲ್ಲಿ ಅಪರ್ಣ ಅವರ ವಾಯ್ಸ್ ಕೇಳ್ತಾಯಿದ್ರೆ ನಿಜವಾಗ್ಲೂ ಅವ್ರು ನಮ್ಮಿಂದ ದೂರ ಇದ್ದಾರೆ ಅಂತ ಅನಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿದೆ ಅವ್ರ ವಾಯ್ಸು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಅವರ ಮೆಮೊರೀಸ್ ನನಗೆ ಮಜಾ ಟಾಕೀಸಿಂದ ಕಣ್ಮುಂದೆ ಬಂದಂಗೆ ಆಗೋಯ್ತು. ಅಮ್ಮಂಗೆ ಸೀಟ್ ಕೂಡ ಸಿಕ್ಕಿರಲಿಲ್ಲ, ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಹೋಗಿದ್ದು. ಆಮೇಲೆ ಅಮ್ಮಂಗೆ ಒಂದು ಸೀಟ್ ಅರೇಂಜ್ ಆಯಿತು, ಯಾರೋ ಒಬ್ಬರು ಬಿಟ್ಕೊಟ್ರು. ನಾವು ಟೆಂಪಲ್ ಬಟ್ ಅಮ್ಮ ಯಾಕೋ ಮಾಡಲಿಲ್ಲ. ಅಲ್ಲೂ ಅಷ್ಟೇ ದೀಪಕ್ಕೆಲ್ಲ ರೆಡಿ ಮಾಡಿ ಅಮ್ಮ ಮಾಡ್ತಾಯಿದ್ವಿ. ನೋಡು, ಎಷ್ಟು ಅದು? ಬೆಲ್ಲದಾದ್ರೂ ಅಷ್ಟೇ, ಬೆಲ್ಲದ್ದು ಅಷ್ಟೇ, ನಿಂಬೆಹಣ್ಣಿಂದು ಅಷ್ಟೇನಾ? ಈಗ ನೋಡ್ತಾ ಅಲ್ಲಿ ಕಾರ್ತಿಕ್ ಮಾಸ ಅಂತ ಏನಿಲ್ವಂತೆ, ಯಾವಾಗಲೂ ಸಹ ನಿಂಬೆಹಣ್ಣಿನ ಆರತಿ ಮತ್ತು ಬೆಲ್ಲದ ಆರತಿ ಸಹ ಯಾವಾಗಲೂ ಮಾಡ್ತಿರ್ತಾರಂತೆ ಎನಿ ಟೈಮು. ಹಾಗೆ ದೇವಸ್ಥಾನದಲ್ಲಿ ಕಾಲೆಲ್ಲ ತೊಳ್ಕೊಂಡು ನಾವು ಒಳಗಡೆ ಎಂಟ್ರಿ ಆದ್ವಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ, ಯಾಕಂದರೆ ಈ ದೇವಸ್ಥಾನ ನೋಡಿರಲಿಲ್ಲ. ಹಾಗೆಯೇ ತುಂಬಾ ಜನ ಇದ್ದರು. ದರ್ಶನ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಹಾಗೇನೂ ಆಗಲಿಲ್ಲ. ನೋಡ್ಕೊಂಡು ಜನ ಓಡ್ತಾಯಿದ್ರು. ಹಾಗೆಯೇ ನೋಡ್ತಾ ಇರ್ಬೋದು, ದೇವಸ್ಥಾನವೂ ಅಷ್ಟು ನೀಟಾಗಿತ್ತು. ಹಾಗೆ ದೀಪಗಳು ಹಚ್ಚೋದು ತುಂಬಾ ಜಾಸ್ತಿ ಇತ್ತು. ನಾವು ಹೇಗಿರುತ್ತಪ್ಪ ದರ್ಶನ ಜಾಸ್ತಿ ಲೇಟ್ ಆಗುತ್ತೆ ತುಂಬಾ ಅಂತ ಅಂದ್ಕೊಂಡಿದ್ವಿ, ಬಟ್ ಹಾಗೇನೂ ಆಗಲಿಲ್ಲ. ದರ್ಶನ ಮುಗಿಸ್ಕೊಂಡು ನಾವು ಇವಾಗ ಆಚೆ ಬಂದ್ವಿ. ಅಮ್ಮನೂ ಖುಷಿಪಟ್ಟರು, ಯಾಕೆಂದರೆ ಅಮ್ಮನೂ ನೋಡಬೇಕು ಅಂತ ಅಂದ್ಕೊಂಡಿದ್ರಂತೆ ಭಾಳ ವರ್ಷದಿಂದನೂ, ಬಟ್ ನೋಡೋಕ್ಕಾಗಿರಲಿಲ್ಲ. ಹಾಗಾಗಿ ಅಮ್ಮನೂ ನೋಡಿಕೊಂಡು ತೋರಿಸ್ಕೊಂಡು ಅಮ್ಮಂಗೂ ಕರ್ಕೊಂಡು ಬಂದೆ. ಹಾಗೆ ಆಚೆ ಬಂದರೆ ಇಲ್ಲಿ ಸೀರೆ ಹರಾಜು ಮಾಡ್ತಾಯಿದ್ರು, ಅಂದರೆ ದೇವರಿಗೆ ಸೀರೆಗಳನ್ನ ಕೊಟ್ಟಿರ್ತಾರಲ್ಲ ಅದನ್ನು ಹರಾಜು ಮಾಡ್ತಾಯಿದ್ರು.
ಇಲ್ಲಿ ಹರಾಜು ಯಾವ ಥರ ಇತ್ತು ಅಂದರೆ, ನಮಗೆ ಬೇಕಾಗಿರೋ ಸೀರೆ ಅಂದರೆ ದೇವರಿಗೆ ಕೊಟ್ಟಿರ್ತಾರಲ್ಲ ಆ ಸೀರೆಗಳನ್ನ ಹರಾಜು ಮಾಡ್ತಿರ್ತಾರೆ ಅಂತ ಹೇಳಿದ್ನಲ್ಲ, ಆ ಸೀರೆನಲ್ಲಿ ನಮಗೆ ಯಾವ ಸೀರೆ ನಮ್ಗೆ ಇಷ್ಟ ಆಗುತ್ತೆ ಅದನ್ನ ಹೋಗಿ ನಾವು ಅವ್ರ ಕೈಲಿ ಕೊಡಬೇಕಂತೆ. ಸೆಲೆಕ್ಷನ್ ಮಾಡಿ ಕೊಟ್ಟರೆ ಒಂದು 5ರಿಂದ 6 ಸೀರೆನ ಸೆಲೆಕ್ಷನ್ ಮಾಡಿಕೊಟ್ರು ಒಬ್ಬರು. ಅವರು ಅಷ್ಟನ್ನ ಹರಾಜಿಗೆ ಹೋಗಿದ್ರು. ಸೀರೆಗೆ 500 ಪರವಾಗಿಲ್ಲ ತಗೋ. ದೇವರಿಗೆ ಕೊಟ್ಟಿರೋ ಸೀರೆಗಳು ಆಯ್ತಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಿಂಬೆಹಣ್ಣೆಲ್ಲ ಹಚ್ಚಿ ಎರಡೂ ಕಡೆನೂ ಇಟ್ಟಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಅಂದರೆ ಬೆಳಗ್ಗೆಯಿಂದ ತುಂಬ ಜನನೇ ಬಂದಿದ್ದಾರೆ. ತುಂಬ ಆರತಿಗಳು ಮಾಡಿದ್ದಾರೆ. ಅಲ್ಲಿ ನೋಡೋದಕ್ಕೆ ನನಗಂತೂ ತುಂಬಾ ಖುಷಿ ಆಗೋಯ್ತು. ಅದೆಲ್ಲ ಆದಮೇಲೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು. ಕಡಲೆಕಾಳು ಹಾಗೆ ಮೊಸರನ್ನ, ಅದು ಕೂಡ ನಾವಲ್ಲೇ ತಿನ್ಕೊಂಡು ಮಕ್ಕಳಿಗೆ ಸ್ವಲ್ಪ ಇಸ್ಕೊಂಡ್ಬಂದ್ವಿ. ಯಾಕೆ ಅಂದರೆ ಇನ್ನಷ್ಟು ದೂರ ಬಂದಿದ್ದೀವಿ, ಮಗಳನ್ನ ನೋಡ್ಕೊಂಡಲ್ಲೇ ಹೋಗೋದು ಹೇಗೆ ಅಂತ ಹೇಳಿ ಮಗಳನ್ನು ನೋಡಿಕೊಂಡು ಹಾಗೆಯೇ ಅಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ದರು. ಅವ್ರ ಫ್ರೆಂಡ್ಸು ಅವ್ರನ್ನ ಮೀಟ್ ಮಾಡಿಕೊಂಡು ನಾನಿವಾಗ ಕುಣಿಗಲ್ ಕಡೆ ಹೊರಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾ ಇರಿ, ನಗಿಸ್ತಾ ಇರಿ.